ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2025-26ನೇ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈಗಾಗಲೇ 4ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಪ್ರಕಟಿಸಲಾಗಿತ್ತು ಮತ್ತು ಅಲ್ಲಿ ಪ್ರಕಟಿಸಲಾದಂತಹ ಲಿಸ್ಟ್ನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಜೂನ್ 14ನೇ ತಾರೀಕಿನವರೆಗೂ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಕಾಲಾವಕಾಶವನ್ನು ನೀಡಲಾಗಿತ್ತು. ಇಲ್ಲಿ ಬಹಳಷ್ಟು ಪೋಷಕರಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳು ಕೂಡ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ರಿ 5ನೇ ಲಿಸ್ಟ್ ಯಾವಾಗ ಬಿಡುಗಡೆ ಆಗುತ್ತದೆ ಅಂತ. ಸೊ ನಾನು ಇಲ್ಲಿ ಬಹಳಷ್ಟು ಇನ್ಫಾರ್ಮೇಷನ್ ಕಲೆ ಹಾಕೋದಕ್ಕೋಸ್ಕರ ಈ ವಿಡಿಯೋ ಮಾಡಲಿಕ್ಕೆ ತಡವಾಯಿತು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ರಾಜ್ಯದ ಕರ್ನಾಟಕದ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿ ಕಾರ್ಯನಿರ್ವಹಿಸುತ್ತಿರುವಂತಹ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ 6ನೇ ತರಗತಿಗೆ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈಗಾಗಲೇ ಅವರು ಅಂದರೆ ಕ್ರೈಸ್ ಅವರು ತಿಳಿಸಿರುವಂತೆ ಇಲ್ಲಿ ಅವರು ಕೇವಲ 3 ಲಿಸ್ಟ್ಗಳ ಇಲ್ಲಿ ಸೀಟು ಹಂಚಿಕೆಯನ್ನು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ರು. ಆದರೆ ಇಲ್ಲಿ ವಿಶೇಷ ವರ್ಗದವರಿಗಾಗಿ 3ನೇ ಸುತ್ತಿನಲ್ಲಿ ಮೀಸಲಿಟ್ಟು 4 ಹಂತದ ಸೀಟು ಹಂಚಿಕೆಯನ್ನು ಪ್ರಕಟ ಮಾಡಲಾಗಿತ್ತು. ಇಲ್ಲಿ ಕರ್ನಾಟಕದ 817 ವಿವಿಧ ಮೊರಾರ್ಜಿ ವಸತಿ ಶಾಲೆಗಳಲ್ಲಿರುವ 41,500 ಸೀಟುಗಳು ಲಭ್ಯವಿದ್ದವು. ಇದರಲ್ಲಿ ಸರ್ಕಾರ 20,750 ಸೀಟುಗಳನ್ನು ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಇಲ್ಲಿ ಎಕ್ಸಾಮ್ ಇಲ್ಲದೆ ಡೈರೆಕ್ಟ್ ಅಡ್ಮಿಷನ್ಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ಅಂತ ತಿಳಿಸಿದರು. ಆದರೆ ಇಲ್ಲಿ ಡೈರೆಕ್ಟಾಗಿ ಅಡ್ಮಿಷನ್ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿದರು. ಆ ಆ್ಯಪ್ನಲ್ಲಿ ಅಂದರೆ ಕ್ರೈಸ್ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದರು. ಇಲ್ಲಿ ಬಹಳಷ್ಟು ಜಿಲ್ಲೆಗಳಲ್ಲಿ ಅರ್ಜಿ ಕರೆದ 1-2 ಗಂಟೆಗಳಲ್ಲಿ ಸೀಟುಗಳು ಭರ್ತಿ ಆದವು ಎನ್ನುವಂಥ ಮಾಹಿತಿಯನ್ನು ಇಲ್ಲಿ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ ಅಂದರೆ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕಾರಿಗಳು ನಾನು ಅವರಿಗೆ ಕರೆ ಮಾಡಿದಾಗ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾದರೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು 5ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಬಿಡುಗಡೆ ಮಾಡುತ್ತಾರೆ ಇಲ್ವಾ ಎನ್ನುವಂತಹ ಗೊಂದಲಗಳು ಪ್ರಶ್ನೆಗಳು ತಮ್ಮಲ್ಲಿವೆ. ಇಲ್ಲಿ ಇರುವಂತಹ 20,750 ಸೀಟುಗಳ ಸಂಪೂರ್ಣ ಲಿಸ್ಟನ್ನು ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೀವಿ. 4 ಹಂತಗಳಲ್ಲಿ ಸಂಪೂರ್ಣ ಎಲ್ಲ ಲಿಸ್ಟ್ ಬಿಡುಗಡೆಯಾಗಿದೆ ಅಂತ ಅವರು ಮಾಹಿತಿಯನ್ನು ತಿಳಿಸಿದರು. ಅಂದರೆ ಇನ್ನೊಂದು ಲಿಸ್ಟ್ ಬಿಡುಗಡೆ ಆಗುವುದಿಲ್ವಾ ಅಂತ ನಾನು ಕೇಳಿದಾಗ ಅಂದರೆ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದವರಿಗೆ ಅಂದರೆ ಇಲ್ಲಿರುವಂಥ ಅಧಿಕಾರಿಗಳಿಗೆ ನಾನು ಇಲ್ಲಿ ಫೋನ್ ಕರೆ ಮೂಲಕ ನಾನು ಮಾಹಿತಿಯನ್ನು ಕೇಳಿದೆ. ಅವರು ತಿಳಿಸಿದಂತಹ ಮಾಹಿತಿಯನ್ನು ಇವತ್ತು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇದು ಫೈನಲ್ ಲಿಸ್ಟ್ ಆಗಿರುತ್ತದೆ ಎನ್ನುವಂತಹ ಮಾಹಿತಿಯನ್ನು ತಿಳಿಸಿರುತ್ತಾರೆ. 4ನೇ ಸುತ್ತೇ ಕೊನೆ ಅನ್ನುವಂಥ ಮಾಹಿತಿಯನ್ನು ಅವರು ಹೇಳಿದ್ದಾರೆ. ಆದರೆ ಇಲ್ಲಿ ನಾನು ಕೂಡ ಅವರಿಗೆ ಮತ್ತೆ ಮರು ಪ್ರಶ್ನೆಯನ್ನು ಕೇಳಿದೆ. ಏನು ಅಂದರೆ ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ತಾವು 4ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಬಿಡುಗಡೆ ಮಾಡಿದ್ದೀರಿ. ಆ ಲಿಸ್ಟ್ಗಳಲ್ಲಿ ಅಡ್ಮಿಷನ್ ಮಾಡದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಮತ್ತೊಂದು ಲಿಸ್ಟ್ ಬಿಡುಗಡೆ ಮಾಡುವುದಿಲ್ವಾ ಅಂತ ಕೇಳಿದಾಗ ಅವರು ಹೇಳಿದ್ದು, ಒಂದು ವೇಳೆ 1-2 ಸೀಟುಗಳು ಏನಾದರೂ ಖಾಲಿ ಉಳಿದಲ್ಲಿ ಜಿಲ್ಲಾ ಹಂತದಲ್ಲಿ ಅಡ್ಮಿಷನ್ಗೆ ಅಲ್ಲಿ ಕೌನ್ಸಿಲಿಂಗ್ಗೆ ಅವಕಾಶವನ್ನು ಕಲ್ಪಿಸಲಾಗುತ್ತದೆ, ಅರ್ಜಿಗಳನ್ನು ಕರೆಯಲಾಗುತ್ತದೆ ಎನ್ನುವಂಥ ಮಾಹಿತಿಯನ್ನು ಅವರು ತಿಳಿಸಿದ್ದಾರೆ. ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ನಮ್ಮ ಶಾಲೆಯ ಉದಾಹರಣೆಯನ್ನು ತೆಗೆದುಕೊಳ್ತೀನಿ. ನಮ್ಮ ಶಾಲೆಯಲ್ಲಿ ಇಲ್ಲಿ ಒಬ್ಬ ವಿದ್ಯಾರ್ಥಿ ಸೆಲೆಕ್ಟ್ ಆದರೂ ಅಡ್ಮಿಷನ್ ಮಾಡಿರುವುದಿಲ್ಲ. ಹಾಗಾಗಿ 4th ರೌಂಡಲ್ಲಿ ಅಡ್ಮಿಷನ್ ಮಾಡಿಲ್ಲ ಎಂದ ಮೇಲೆ ಆ ಒಂದು ಸೀಟನ್ನು ಹೇಗೆ ಭರ್ತಿ ಮಾಡುತ್ತೀರಿ ಅಂತ ನಾನು ಅವರನ್ನು ಕೇಳಿದಾಗ ಅವರು ಹೇಳಿದಂಥ ಮಾಹಿತಿ, ನಿಮ್ಮ ಜಿಲ್ಲೆಯಲ್ಲಿ ಇಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿಗಳು ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಡಿಸ್ಟಿಕ್ ಏನಿದೆಯಲ್ಲ, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಚೇರಿ ಆಗಿರ್ಬೋದು ಅಥವಾ ಹಿಂದುಳಿದ ವರ್ಗಗಳ ಇಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಇದೆಯಲ್ಲ, ಅಲ್ಲಿ ತಾವು ಹೋಗಿ ಮಾಹಿತಿಯನ್ನು ಕೊಡಿ, ಅರ್ಜಿಗಳನ್ನು ಸಲ್ಲಿಸಿ ಎನ್ನುವಂಥ ಮಾಹಿತಿಯನ್ನು ಅವರು ನೀಡಿದರು. ಅಂದರೆ ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಅರ್ಜಿಯನ್ನು ಕರೆದಿರುತ್ತಾರೆ. ಅಂದರೆ 7ನೇ ತರಗತಿಯಿಂದ 8ನೇ ತರಗತಿ 9ನೇ ತರಗತಿಗೆ ಲಭ್ಯವಿರುವ ಸೀಟುಗಳ ಅರ್ಜಿ ಕರೆದಿದ್ದರು. ಆದರೆ ಇಲ್ಲಿ 6ನೇ ತರಗತಿಗೆ ಖಾಲಿ ಉಳಿದಂತಹ ಸೀಟುಗಳನ್ನು ತಾವು ಹೇಗೆ ಭರ್ತಿ ಮಾಡಿಕೊಳ್ಳುತ್ತೀರಿ ಎನ್ನುವಂಥ ಮಾಹಿತಿಯನ್ನು ನಾನು ಕೇಳಿದಾಗ ಅವರು ತಿಳಿಸಿದ್ದಿಷ್ಟೇ, ತಾವುಗಳು ತಮ್ಮ ಜಿಲ್ಲೆಯಲ್ಲಿ ಯಾವ ಶಾಲೆಗಳಲ್ಲಿ ಸೀಟುಗಳು ಖಾಲಿ ಉಳಿದಿವೆ ಎನ್ನುವಂಥ ಮಾಹಿತಿಯನ್ನು ತಾವು ತಮ್ಮ ಜಿಲ್ಲೆಯ ಸಮಾಜ ಕಲ್ಯಾಣ ಅಧಿಕಾರಿಗಳ ಮೂಲಕ ತಾವು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಮತ್ತು ತಮ್ಮ ಮಗ ಅಥವಾ ಮಗಳು 5ನೇ ತರಗತಿ ಕಳೆದ ವರ್ಷ ಎಕ್ಸಾಮನ್ನು ಬರೆದಿದ್ದರೆ ತಾವುಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ಸೀಟು ಖಾಲಿ ಇದೆ, ಅದು ಯಾವ ಮೀಸಲಾತಿಯಡಿ ಬರುತ್ತದೆ ಅನ್ನುವುದರ ಆಧಾರದ ಮೇಲೆ ಇಲ್ಲಿ ಮೆರಿಟ್ ಮತ್ತು ಮೀಸಲಾತಿ ಮತ್ತು ಇಲ್ಲಿ ಶಾಲಾವಾರು ಆದ್ಯತೆಯ ಆಧಾರದ ಮೇಲೆ ಆ ಶಾಲೆಗೆ ಯಾವ ವಿದ್ಯಾರ್ಥಿ ಅಂದರೆ ಯಾವ ಕಾಸ್ಟ್ ವಿದ್ಯಾರ್ಥಿ ಬೇಕಾಗಿದೆ ಎನ್ನುವಂಥ ಆಧಾರದ ಮೇಲೆ ತಾವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಆ ಅರ್ಜಿ ಆಧಾರದ ಮೇಲೆ ಮತ್ತೆ ಅವರು ಡೈರೆಕ್ಟಾಗಿ ಆಯಾ ಜಿಲ್ಲೆಯಲ್ಲಿ ಖಾಲಿ ಉಳಿದ ಸೀಟುಗಳನ್ನು ಇಲ್ಲಿ
ಅಡ್ಮಿಷನ್ ಮಾಡಿಕೊಳ್ತಾರೆ ಎನ್ನುವಂತಹ ಮಾಹಿತಿಯನ್ನು ಅವರು ತಿಳಿಸಿದ್ದಾರೆ. ಹಾಗಾಗಿ ತಾವು ತಮಗೆ ಹತ್ತಿರವಿರುವಂತಹ ಶಾಲೆಗಳು, ಯಾವುದೇ ಶಾಲೆಗಳಿರಲಿ, ತಾವು ಹೋಗಿ ಆ ವಸತಿ ಶಾಲೆಗಳಿಗೆ, ಮೊರಾರ್ಜಿ ವಸತಿ ಶಾಲೆಗಳಿಗೆ ಭೇಟಿ ನೀಡಿ ಸೀಟುಗಳು ಅಡ್ಮಿಷನ್ ಸಂಪೂರ್ಣ ಭರ್ತಿ ಆಗಿವೆಯಾ ಅಥವಾ ಯಾವುದಾದ್ರೂ ಸೀಟುಗಳು ಖಾಲಿ ಉಳಿದೆಯಾ ಅನ್ನುವಂಥ ಮಾಹಿತಿಯನ್ನು ಕೇಳ್ಕೊಳ್ಳಿ. ಅದೇ ರೀತಿ ಔಟ್ ಆಫ್ ತಾಲೂಕಲ್ಲಿ ಕೂಡ ಅಲ್ಲಿ 25% ಮೀಸಲಾತಿ ಇರುತ್ತದೆ ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳಿಗೆ. ಸೊ ತಾವುಗಳು ಕೂಡ ತಮ್ಮ ಸುತ್ತಮುತ್ತ ತಾಲೂಕಿನಲ್ಲಿ ಯಾವುದಾದ್ರೂ ಸೀಟುಗಳು ಖಾಲಿ ಉಳಿದಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ತಾವು ತಮ್ಮ ಕಾಸ್ಟಿನ ಸೀಟು ಲಭ್ಯ ಇದೆ ಎನ್ನುವಂತಹ ಮಾಹಿತಿ ಕನ್ಫರ್ಮ್ ಆದರೆ ತಾವು ಏನು ಮಾಡಬೇಕು ಅಂದರೆ, ತಾವು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಈ ಕಳೆದ ಎಕ್ಸಾಮನ್ನು ತಮ್ಮ ಮಗ ಅಥವಾ ಮಗಳು ಬರೆದಿದ್ದಲ್ಲಿ ತಾವು ಏನು ಮಾಡ್ಬೋದು ಅಂದರೆ, ಇಲ್ಲಿ ಅಪ್ಲಿಕೇಶನ್ ಸಲ್ಲಿಸಿ ಎಷ್ಟು ಅರ್ಜಿಗಳು ಬಂದಿರ್ತವೆ ಅದರ ಆಧಾರದ ಮೇಲೆ ಇಲ್ಲಿ ಮೆರಿಟ್ ಮತ್ತು ಮೀಸಲಾತಿ ಅನುಸಾರ ಅಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತದೆ ಎನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದಾರೆ. ಮತ್ತು ಇಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಮೂಲಕ ಮತ್ತೆ ಕ್ರೈಸ್ ಅವರಿಗೆ ಮಾಹಿತಿಯನ್ನು ರವಾನಿಸಿ ಇಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತದೆ ಎನ್ನುವಂಥ ಮಾಹಿತಿಯನ್ನು ಅವರು ತಿಳಿಸಿದ್ದಾರೆ. ಹಾಗಾಗಿ 4ನೇ ಸುತ್ತಿನ ಸೀಟು ಹಂಚಿಕೆ ಕೊನೆ ಎನ್ನುವಂಥ ಮಾಹಿತಿಯನ್ನು ಅವರು ತಿಳಿಸಿದ್ದು, ತಮಗೆ ಹತ್ತಿರವಿರುವಂತಹ ಶಾಲೆಗಳಲ್ಲಿ ಯಾವುದೇ ಸೀಟುಗಳು ಖಾಲಿ ಉಳಿದಲ್ಲಿ ತಾವು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಚೇರಿ ಭೇಟಿ ನೀಡಿ ಯಾವ ಶಾಲೆಯಲ್ಲಿ ಸೀಟುಗಳು ಖಾಲಿ ಉಳಿದಿವೆ ಅನ್ನುವಂಥ ಮಾಹಿತಿಯನ್ನು ತಾವು ಕನ್ಫರ್ಮ್ ತಿಳಿದುಕೊಂಡು ತಾವುಗಳು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ ಒಂದು ವೇಳೆ ತಮ್ಮ ಕಾಸ್ಟ್ಗೆ ಸಂಬಂಧಪಟ್ಟ ಸೀಟು ಲಭ್ಯವಿದ್ದಲ್ಲಿ ತಮಗೆ ಅವಕಾಶ ಸಿಗಬಹುದು ಎನ್ನುವಂಥ ಮಾಹಿತಿಯನ್ನು ಇವತ್ತು ತಮ್ಮೊಂದಿಗೆ ಈ ಮಾಹಿತಿ ಹಂಚಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.